ಮೊದ್ಲೆಲ್ಲ ಹೆಣ್ಮಕ್ಳು ಆಚೆ ಕಡೆ ಹೋಗ್ಬೇಕಾದ್ರೆ ಜಾಗೃತರಾಗಿರಿ ಅಂತ ಹೇಳ್ತಾ ಇದ್ರು. ಆದ್ರೆ ಇವಾಗ 2025ರಲ್ಲಿ ಗಂಡ್ಮಕ್ಳು ಆಚೆ ಕಡೆ ಹೋಗ್ಬೇಕು ಅಂದ್ರೆ ಜಾಗೃತರಾಗಿರಿ ಅಂತ ಹೇಳೋವಂತ ಸನ್ನಿವೇಶ ಬಂದ್ ನಿಂತಿದೆ. ಯಾಕಂದ್ರೆ ಒಬ್ಬ ವ್ಯಕ್ತಿ ಇದ್ದಾನೆ, ಆತನಿಗೆ ಮದುವೆ ಆಗಿದೆ, 2 ಮಕ್ಕಳು ಸಹ ಇದ್ದಾರೆ, ಸೊಸೈಟಿಲಿ ಒಳ್ಳೆ ಮರ್ಯಾದೆ ಇದೆ, ತುಂಬಾ ಸ್ಟೇಬಲ್ ಆಗಿ ಕೂಡ ಇದ್ದಾನೆ, ಒಳ್ಳೆ ಬಿಸ್ನೆಸ್ ಮಾಡ್ತಿರ್ತಾನೆ, ಫೈನಾನ್ಷಿಯಲಿ ಸ್ಟೇಬಲ್ ಇರ್ತಾನೆ, ಒಂದು ಒಳ್ಳೆ ಫ್ಯಾಮಿಲಿ ಇರುತ್ತೆ ಇವನ್ಗೆ. ಈ ಒಬ್ಬ ವ್ಯಕ್ತಿ ಬೇರೆ ಮಹಿಳೆಗೆ ಟ್ರಾಪ್ ಆಗ್ತಾನೆ. ಮೊದ್ಲು ಆ ಮಹಿಳೆಯಿಂದಾನೇ ಮೆಸೇಜ್ ಬರುತ್ತೆ, ನಂತರ ಇವರಿಬ್ರು ಮಧ್ಯೆ ಕಾನ್ವರ್ಸೇಷನ್ ಶುರುವಾಗುತ್ತೆ, ನಂತರ ಇವರಿಬ್ರು ಮಧ್ಯೆ ಸಂಬಂಧ ಬೆಳೆಯುತ್ತೆ. ಕೊನೆಗೆ ಆ ಮಹಿಳೆ ಈ ವ್ಯಕ್ತಿ ಜೊತೆ ಇದ್ದ ಫೋಟೋಸ್ ಅಂಡ್ ವಿಡಿಯೋಸ್ ನ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡಿ, ನೀನೇನಾದ್ರೂ ದುಡ್ಡು ಕೊಟ್ಟಿಲ್ಲ ಅಂದ್ರೆ ಈ ವಿಡಿಯೋಸ್ ನ ಫೋಟೋಸ್ ನ ಸೊಸೈಟಿಗೆ ಲೀಕ್ ಮಾಡಿ ನಿನ್ ಮಾನ ಮರ್ಯಾದೆ ತೆಗಿತೀನಿ ಅಂತ ಹೇಳ್ಬಿಟ್ಟು ಬೆದರಿಕೆ ಆಗ್ತಾ ಇದ್ದಾಳೆ. ಇಲ್ಲಿ ಇನ್ನು ಶಾಕಿಂಗ್ ವಿಷಯ ಏನ್ ಗೊತ್ತಾ, ಈ ಮಹಿಳೆಗೆ ಇನ್ನು 25 ವರ್ಷ. ಈ 25 ವರ್ಷದ ಮಹಿಳೆಯ ಹೆಸರು ಶ್ರೀದೇವಿ. ಇವರಿಬ್ಬರ ಮಧ್ಯೆ ಭೇಟಿ ಮೊದ್ಲು ಶುರುವಾಗಿದ್ದು ಹೇಗೆ ಗೊತ್ತಾ, ಈ ವ್ಯಕ್ತಿ ತನ್ನ ಮಗುವನ್ನ ಕರ್ಕೊಂಡು ಸ್ಕೂಲ್ಗೆ ಅಡ್ಮಿಷನ್ ಮಾಡಕ್ ಹೋಗಿರ್ತಾರೆ. ಇನ್ನು ಪ್ರೀ ಸ್ಕೂಲ್ ಅಂದ್ರೆ ಪ್ರಿಲಿಮಿನರಿ ಸ್ಕೂಲ್. ಆ ಸ್ಕೂಲ್ ಅಲ್ಲಿ ಈ ಮಹಿಳೆ ಅಡ್ಮಿಷನ್ ಆಫೀಸರ್ ಆಗಿ ಕೆಲಸ ಮಾಡ್ತಿರ್ತಾರೆ. ಅಂದ್ರೆ ಕಂಪ್ಲೀಟ್ ಆಗಿ ಅಡ್ಮಿಷನ್ ಪ್ರೋಸೆಸ್ ನ ನೋಡ್ಕೊಂಡು ಮಕ್ಕಳನ್ನ ಜವಾಬ್ದಾರಿ ತಗೊಳ್ಳೋದು. ತನ್ನ ಮಗುವಿನ ಅಡ್ಮಿಷನ್ ಗೆ ಅಂತ ಹೇಳಿ ಬಂದಿದ್ದ ವ್ಯಕ್ತಿಯ ಸಂಪರ್ಕ ಬೆಳೆಸಿದ ಈ ಮಹಿಳೆ ಕೊನೆಗೆ ಆ ವ್ಯಕ್ತಿಯಿಂದ ಹೇಗೆಲ್ಲ ಮನಿಯನ್ನ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ ಅಂತ ಕೇಳಿದ್ರೆ ನಿಜವಾಗ್ಲೂ ಶಾಕ್ ಆಗ್ತೀರಾ. ಅಸಲಿಗೆ ಬೆಂಗಳೂರಲ್ಲಿ ಆಗಿರೋ ಈ ಟೀಚರ್ ನ ಹನಿ ಟ್ರ್ಯಾಪ್ ಏನು, ಶ್ರೀದೇವಿ ಯಾರು, ಈಕೆ ಆ ವ್ಯಕ್ತಿಗೆ ಕೊಟ್ಟಿದ್ದ ಟಾರ್ಚರ್ ಹೇಗಿತ್ತು, ಇದೆಲ್ಲವನ್ನ ತಿಳ್ಕೊಳ್ಳೋಣ ಈ ವಿಡಿಯೋದಲ್ಲಿ. ಅಸಲಿಗೆ ಈ ಘಟನೆ ಬೆಳಕಿಗೆ ಬಂದಿರೋದು ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ ನಲ್ಲಿ. ಇದು ನಾರ್ದರ್ನ್ ಪಾರ್ಟ್ ಆಫ್ ಬೆಂಗಳೂರಿನಲ್ಲಿದೆ. ಇಲ್ಲಿ ಒಂದು ಪ್ರೀ ಸ್ಕೂಲ್ ಇದೆ. ಪ್ರೀ ಸ್ಕೂಲ್ ಇರೋ ಏರಿಯಾದಲ್ಲಿ ಹೊಸದಾಗಿ ಒಂದು ಫ್ಯಾಮಿಲಿ ಬಂದಿರುತ್ತೆ. ಹಸ್ಬೆಂಡ್, ವೈಫ್ ಮತ್ತೆ 2 ಮಕ್ಕಳು. 2ನೇ ಮಗು ಬಂದು ಒಂದು ಹೆಣ್ಣು ಮಗು. ಈ ಮಗುವಿಗೆ 4-5 ವರ್ಷ ಆಗಿರುತ್ತೆ. ಇದರಿಂದ ಸ್ಕೂಲ್ಗೆ ಸೇರ್ಸ್ಬೇಕು ಅಂತ ಅನ್ಕೋತಾರೆ ಈ ಪೇರೆಂಟ್ಸ್. ಲೈಕ್ ಒಂದು ಸಣ್ಣ ಸ್ಕೂಲ್ಗೆ, ಈ ಕಿಂಡರ್ ಗಾರ್ಡನ್ ಇರುತ್ತಲ್ಲ, ಈ ರೀತಿ ಒಂದು ಸಣ್ಣ ಸ್ಕೂಲ್ಗೆ ಸೇರ್ಸ್ಬೇಕು ಅಂತ ಅನ್ಕೋತಾರೆ. ನಂತರ ಗಂಡ ಹೆಂಡತಿ ಇಬ್ರು ತಮ್ಮ ಮಗಳನ್ನ ಕರ್ಕೊಂಡು ಅಡ್ಮಿಷನ್ ಗೆ ಅಂತ ಹೇಳಿ ಆ ಪ್ರೀ ಸ್ಕೂಲ್ಗೆ ಹೋಗ್ತಾರೆ. ಇದೇ ಪ್ರೀ ಸ್ಕೂಲ್ ಅಲ್ಲಿ ಶ್ರೀದೇವಿ ಅನ್ನೋ ಮಹಿಳೆ ಕೆಲಸ ಮಾಡ್ತಿರ್ತಾರೆ. ಶ್ರೀದೇವಿ ಆ ಮಗುವನ್ನ ಅಡ್ಮಿಷನ್ ಮಾಡ್ಕೊಳ್ಳೋ ಸಮಯದಲ್ಲಿ ಬಂದಿರೋರು ದೊಡ್ಡ ಪಾರ್ಟಿಗಳು ಅನ್ನೋದು ಈಕೆಗೆ ಗೊತ್ತಾಗುತ್ತೆ. ಅಂದ್ರೆ ಲೈಕ್ ಫೈನಾನ್ಷಿಯಲಿ ತುಂಬಾ ಸ್ಟ್ರಾಂಗ್ ಇದಾರೆ ಅನ್ನೋದು. ನಂತರ ಏನಾಗುತ್ತೆ ಅಂದ್ರೆ ಅಡ್ಮಿಷನ್ ಫಾರ್ಮ್ ಅಲ್ಲಿ ಆ ವ್ಯಕ್ತಿ ತನ್ನ ನಂಬರ್ ಕೊಟ್ಟಿರ್ತಾನೆ. ಆ ನಂಬರ್ ನ ಎತ್ಕೊಂಡು ಶ್ರೀದೇವಿ ಅವರು ಮೆಸೇಜ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಈ ವಾಟ್ಸ್ಆಪ್ ಕಾನ್ವರ್ಸೇಷನ್ ಅಲ್ಲಿ ಒಂದಿನ ಏನ್ ಕೇಳ್ತಾರೆ ಅಂದ್ರೆ, ನೀವು ನಿಮ್ಮ ಮಗುವನ್ನ ಸ್ಕೂಲ್ಗೆ ಅಡ್ಮಿಷನ್ ಮಾಡ್ತಿದ್ದೀರಾ, ನೀವು ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಅನ್ನೋದು ನನಗೆ ಗೊತ್ತಿದೆ, ನೀವು 2 ಲಕ್ಷ ಲೋನ್ ಅಮೌಂಟ್ ನನಗೆ ಕೊಟ್ರೆ 2 ವರ್ಷದಲ್ಲಿ ನಿಮ್ಗೆ ರಿಟರ್ನ್ ಮಾಡ್ತೀನಿ, ಸೊ ಇದರಿಂದ ನಂದೇ ಸ್ವಂತವಾದ ಒಂದು ಓನ್ ಸ್ಕೂಲ್ ನ ಸ್ಟಾರ್ಟ್ ಮಾಡಬಹುದು ಅಂತ ಕೇಳ್ತಾರೆ. ಸೊ ನಂತರ ಈ ವ್ಯಕ್ತಿ ತನ್ನ ಮಗು ಹತ್ತಿರ ಸ್ಕೂಲ್ ಅಲ್ಲೇ ತಾನೇ ಏಕೆ ಕೆಲಸ ಮಾಡ್ತಾ ಇರೋದು ಅಂತ ಹೇಳಿ ತನ್ನ ವೈಫ್ ಇಂದ ಪರ್ಮಿಷನ್ ತಗೊಂಡು ಲೋನ್ ಅಮೌಂಟ್ ನ ಶ್ರೀದೇವಿಗೆ ಕೊಡ್ತಾನೆ. ಲೋನ್ ಕೊಟ್ಟಾದ್ಮೇಲೆ ಏನಾಗುತ್ತೆ ಅಂತ ನೋಡಿದ್ರೆ ವರ್ಷಗಳು ಕಳೆಯುತ್ತೆ. 2023ರಲ್ಲಿ ಶ್ರೀದೇವಿ ಲೋನ್ ತಗೊಂಡಿರ್ತಾರೆ. 2024ರಲ್ಲಿ ಈ ವ್ಯಕ್ತಿ ತುಂಬಾ ಸಹನೆಯಿಂದನೇ ಕೇಳ್ತಾನೆ, ಮ್ಯಾಮ್ ನೀವು ನಮ್ಮ ಹತ್ರ ಲೋನ್ ತಗೊಂಡಿದ್ದೀರಲ್ಲ, ದಯವಿಟ್ಟು ವಾಪಸ್ ಕೊಡಿ ಅಂತ ಕೇಳ್ತಾನೆ. ನಂತರ ಶ್ರೀದೇವಿ, ಸಾರ್ ಇವಾಗ ನನ್ನ ಹತ್ರ ಅಮೌಂಟ್ ಇಲ್ಲ, ಇನ್ನೂ ಸ್ವಲ್ಪ ಸಮಯ ಬೇಕು ಅಂತ ಕೇಳ್ತಾಳೆ. ನಂತರ ಈ ವ್ಯಕ್ತಿ ಸರಿ ಆಯ್ತು, ಇನ್ನೂ ಸ್ವಲ್ಪ ಸಮಯ ಕೊಡ್ತೀನಿ ಅಂತ ಹೇಳ್ತಾನೆ. ಆದ್ರೆ ಈ ಎಕ್ಸ್ಟೆನ್ಷನ್ ಟೈಮ್ ಅಲ್ಲಿ ನಡೆದಿದ್ದೇನಂದ್ರೆ, ನೆಕ್ಸ್ಟ್ ಶ್ರೀದೇವಿ ಏನ್ ಮಾಡ್ತಾಳೆ ಅಂದ್ರೆ, ಸರ್ ನನಗೆ ನೀವು ಕೊಟ್ಟಿರೋ ಲೋನ್ ಅಮೌಂಟ್ ನ ರೀಪೇ ಮಾಡೋದಕ್ಕಾಗಲ್ಲ, ನೀವು ಬೇಕಾದ್ರೆ ನನ್ನ ಇನ್ಸ್ಟಿಟ್ಯೂಷನ್ ಅಲ್ಲಿ ಪಾರ್ಟ್ನರ್ ಆಗಿ ಕೆಲಸ ಮಾಡಬಹುದು, ಹೇಗಿದ್ರು ನೀವು ಬಿಸ್ನೆಸ್ ಮ್ಯಾನ್ ತಾನೆ, ಬಂದು ಜಾಯ್ನ್ ಆಗಿ ಅಂತ ಕೇಳ್ತಾಳೆ. ನಂತರ ಮುಂದೆ ನಡೆದಿದ್ದ ದುರಂತ. ಸ್ಲೋ ಆಗಿ ಇವರಿಬ್ಬರ ಮಧ್ಯೆ ಕನೆಕ್ಷನ್ ಬಿಲ್ಡ್ ಆಗೋದಕ್ಕೆ ಶುರುವಾಗುತ್ತೆ. ದಿನಗಳು ಕಳೀತಾ ಕಳೀತಾ ಈ ಕಾನ್ವರ್ಸೇಷನ್ ಬೇರೆ ಆದಿ ಹಿಡಿಯುತ್ತೆ. ನಂತರ ಇವರಿಬ್ರು ಪರ್ಸನಲಿ ಮೀಟ್ ಆಗ್ಬೇಕು ಅಂತ ಅನ್ಕೋತಾರೆ. ನಂತರ ಇವರಿಬ್ರು ಫಸ್ಟ್ ಟೈಮ್ ಮೀಟ್ ಆದಾಗ ಈ ಶ್ರೀದೇವಿ ಏನ್ ಕೇಳ್ತಾರೆ ಅಂದ್ರೆ, 50,000 ಕೊಟ್ರೆ ನಾನು ನಿನ್ಗೊಂದು ಕಿಸ್ ಕೊಡ್ತೀನಿ ಅಂತ ಕೇಳ್ತಾಳೆ. ನಂತರ ಈ 50,000 ಲಕ್ಷ 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 ಆಗಿ ಕೊನೆಗೆ ಇದು 15 ಲಕ್ಷಕ್ಕೆ ಹೋಗಿ ತಲುಪುತ್ತೆ. ನಾನ್ ನಿನ್ ಜೊತೆ ಇರ್ಬೇಕು ಅಂದ್ರೆ ಅಷ್ಟು ಲಕ್ಷ ಕೊಡಬೇಕು, ಇಷ್ಟು ಲಕ್ಷ ಕೊಡಬೇಕು ಅಂತ ಹೇಳಿ ದುಡ್ಡನ್ನ ಜಾಸ್ತಿ ಮಾಡ್ತಾನೆ ಹೋಗ್ತಾಳೆ. ನಂತರ ನೋಡ್ತಾ ನೋಡ್ತಾ ಈ ವ್ಯಕ್ತಿಗೆ ಶ್ರೀದೇವಿ ಮಾಡ್ತಾ ಇರೋದು ಯಾಕೋ ಸರಿ ಕಾಣಲ್ಲ, ಅನ್ಕಂಫರ್ಟಬಲ್ ಫೀಲ್ ಮಾಡ್ಕೋತಾನೆ. ಶ್ರೀದೇವಿ ತನ್ನ ಹತ್ತಿರ ಇರೋ ದುಡ್ಡಿಗೆ ಮಾತ್ರ ಆಸೆ ಪಡ್ತಾ ಇದ್ದಾಳೆ ಅನ್ನೋ ವಿಷಯ ಈ ವ್ಯಕ್ತಿಗೆ ಗೊತ್ತಾಗುತ್ತೆ. ನಂತರ ಈ ವ್ಯಕ್ತಿಗೆ ಶ್ರೀದೇವಿಯ ಹಿಂದೆ ಬಿದ್ದು ಎಷ್ಟು ದುಡ್ಡು ಕಳ್ಕೊಂಡಿದ್ದೀನಿ ಅನ್ನೋದು ಗೊತ್ತಾಗುತ್ತೆ. ಸೊ ಈತ ಏನ್ ಮಾಡ್ತಾನೆ ಅಂದ್ರೆ, ಇವರಿಬ್ರು ಸಪರೇಟ್ ಆಗಿ ಮಾತಾಡೋದಕ್ಕೆ ಒಂದು ಸಪರೇಟ್ ಫೋನ್ ತಗೊಂಡಿರ್ತಾರೆ. ಈ ಫೋನ್ ಸಿಮ್ ಕಾರ್ಡ್ ನ ಈ ವ್ಯಕ್ತಿ ಬ್ರೇಕ್ ಮಾಡಿ ಎಸಿತಾನೆ. ಈ ವ್ಯಕ್ತಿ ಏನ್ ಅನ್ಕೊಂಡಿರ್ತಾನೆ ಅಂದ್ರೆ, ಈ ಸಿಮ್ ಕಾರ್ಡ್ ನ ಮುರಿದು ಎಸ್ ಮೇಲೆ ಶ್ರೀದೇವಿ ತನ್ನ ಏನು ಮಾಡಕ್ ಆಗೋದಿಲ್ಲ, ನಾನ್ ಇನ್ಮೇಲೆ ಆರಾಮಾಗಿರ್ಬೋದು ಅಂತ ಹೇಳಿ ಅನ್ಕೋತಾನೆ. ಆದ್ರೆ ಮುಂದೆ ಏನಾಗುತ್ತೆ ಅಂದ್ರೆ, ಶ್ರೀದೇವಿ ದಿಢೀರ್ ಅಂತ ಹೇಳಿ ಇವ್ರ ಮನೆಗೆ ಭೇಟಿ ನೀಡ್ತಾಳೆ. ಆ ವ್ಯಕ್ತಿಯ ವೈಫ್ ಕೂಡ ಮನೇಲೇ ಇರ್ತಾರೆ. ನಂತರ ಶ್ರೀದೇವಿ ಬಂದು ಕಾನ್ವರ್ಸೇಷನ್ ಶುರು ಮಾಡ್ತಾಳೆ. ಅಂದ್ರೆ ಲೈಕ್ ನಿಮ್ ಮಗು ಓದ್ತಿರೋ ಸ್ಕೂಲಲ್ಲಿ ನಾನು ಟೀಚರ್ ಆಗಿದ್ದೀನಿ ಅಂತ ಹೇಳಿ ಒಳ್ಳೆ ರೀತಿಲೇ ಮಾತಾಡ್ತಾಳೆ. ಶ್ರೀದೇವಿ ಇಲ್ಲಿ ಏನ್ ಮಾಡಿರ್ತಾಳೆ ಅಂದ್ರೆ,
ಈ ವ್ಯಕ್ತಿ ಜೊತೆ ನಡೆಸಿದ ಕಾನ್ವರ್ಸೇಷನ್, ಮೆಸೇಜಸ್, ಫೋನ್ ಕಾಲ್ಸ್, ವಿಡಿಯೋಸ್, ಫೋಟೋಸ್ ಇವೆಲ್ಲದ್ರೂ ಸ್ಕ್ರೀನ್ ಶಾಟ್ ತಗೊಂಡಿರ್ತಾಳೆ. ಇವರಿಬ್ಬರ ಮಧ್ಯೆ ನಡೆದಿದ್ದ ಇಂಟಿಮೇಟ್ ಫೋಟೋಸ್ ಮತ್ತೆ ವಿಡಿಯೋಸ್ ಕೂಡ ಇಟ್ಕೊಂಡಿರ್ತಾಳೆ. ನಂತರ ಶ್ರೀದೇವಿ ಈ ಫೋಟೋಸ್ ವಿಡಿಯೋಸ್ ಇರೋ ಎಲ್ಲಾ ಎವಿಡೆನ್ಸ್ ನ ತಗೊಂಡು ಆ ವ್ಯಕ್ತಿ ಹತ್ರ ಹೋಗಿ, ನೋಡಿ ನಿಮ್ಗೆ ಸೊಸೈಟಿಲಿ ತುಂಬಾ ಗೌರವ ಇದೆ, ನೀವೊಬ್ರು ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್, ನೋಡು ನನಗೆ ಇನ್ನು ಮದುವೆ ಆಗಿಲ್ಲ, ನಿನಗೆ ಮದುವೆ ಆಗಿದೆ, ಐ ಹ್ಯಾವ್ ನಥಿಂಗ್ ಟು ಲೂಸ್, ಯು ಹ್ಯಾವ್ ಎವ್ರಿಥಿಂಗ್ ಟು ಲೂಸ್ ಅಂತ ಹೇಳಿ ಬೆದರಿಕೆ ಆಗ್ತಾಳೆ. ಸೊ ಸೊಸೈಟಿಗೆ ಇವನ್ನೆಲ್ಲ ನಾನು ಕೊಡಬಾರ್ದು ಅಂತ ಹೇಳಿದ್ರೆ ನೀನು ನನಗೆ ದುಡ್ಡ ಕೊಡಬೇಕು, ನನ್ ಕೇಳಿದಷ್ಟು ಹಣನ ಕೇಳಿದ ಸಮಯದಲ್ಲಿ ಕೊಡಬೇಕು ಅಂತ ಹೇಳಿ ಡಿಮ್ಯಾಂಡ್ ಇಡ್ತಾಳೆ. ಡೀಲ್ ಎಷ್ಟು ಲಕ್ಷಕ್ಕಾಗುತ್ತೆ ಅಂದ್ರೆ ಕೊನೆಗೆ 20 ಲಕ್ಷಕ್ಕೆ ಡೀಲ್ ಆಗುತ್ತೆ. ನಂತರ ಈ ವ್ಯಕ್ತಿ ಯೋಚನೆ ಮಾಡ್ತಾನೆ 20 ಲಕ್ಷ ಕೊಡ್ಬೇಕೋ ಬೇಡವೋ ಅನ್ನೋದನ್ನ. ನಂತರ ಏನು ಮಾಡಕ್ಕಾಗದೆ ಅಸಹಾಯಕತೆಯಿಂದ ಒಂದು ಪಾರ್ಟ್ ಆಫ್ ದಿ ಮನಿ ಕೊಡ್ತಾರೆ. ನಂತರ ಈ ವ್ಯಕ್ತಿಗೆ ತಲೆ ಕೆಟ್ಟು ಈ ಊರಿನ ಸವಾಸವೂ ಬೇಡ, ಶ್ರೀದೇವಿ ಸವಾಸವೂ ಬೇಡ ಅಂತ ಹೇಳಿ ಊರ್ನ ಬಿಟ್ಟು ಹೋಗೋದಕ್ಕೆ ರೆಡಿ ಆಗ್ತಾರೆ. ನಂತರ ಈ ವ್ಯಕ್ತಿ ಸ್ಕೂಲ್ಗೆ ಹೋಗಿ, ಇನ್ನು ಮುಂದೆ ನನ್ನ ಮಗಳು ಸ್ಕೂಲಿಗೆ ಬರಲ್ಲ, ನಾವು ಬೆಂಗಳೂರಿನ ಬಿಟ್ಟು ನಾರ್ತ್ ಇಂಡಿಯಾಗೆ ಹೋಗ್ತಾ ಇದೀವಿ, ಅಂದ್ರೆ ಗುಜರಾತ್ಗೆ ಹೋಗ್ತಾ ಇದೀವಿ ಅಂತ ಹೇಳಿ ಸುಳ್ಳು ಹೇಳ್ತಾನೆ. ಶ್ರೀದೇವಿಗೆ ಈ ವಿಷಯ ಗೊತ್ತಾಗುತ್ತೆ. ನೋಡಿ 25 ವರ್ಷದ ಶ್ರೀದೇವಿ ನಂತರ ಯಾವ ರೀತಿಯ ಪ್ಲಾನ್ ಮಾಡ್ತಾಳೆ ಅಂದ್ರೆ, ಶ್ರೀದೇವಿ ಈ ಮ್ಯಾಟರ್ ಅನ್ನ ತನ್ನ ಇಬ್ರು ಫ್ರೆಂಡ್ಸ್ ಗೆ ಹೇಳ್ತಾಳೆ. ಅದ್ರಲ್ಲೊಬ್ಬ ಸಾಗರ್ ಮೋರ್ ಅಂತ. ಈ ಸಾಗರ್ ಏನ್ ಹೇಳ್ತಾನೆ ಅಂದ್ರೆ, ನೋಡು ಸಮಾಜದಲ್ಲಿ ಆತ ತುಂಬಾ ಗೌರವ ಇರೋ ವ್ಯಕ್ತಿ, ಆತನನ್ನ ನಮ್ಮಿಬ್ರಿಂದಾನೇ ಡೀಲ್ ಮಾಡೋದಕ್ಕಾಗಲ್ಲ, ಸೊ ಇನ್ನೊಬ್ಬ ವ್ಯಕ್ತಿಯ ಸಹಾಯವನ್ನ ಪಡೆಯೋಣ ಅಂತ ಹೇಳಿ ಸ್ಕೆಚ್ ಆಗ್ತಾರೆ. ನಂತರ 38 ವರ್ಷದ ಗಣೇಶ್ ಅನ್ನೋ ರೌಡಿ ಶೀಟರ್ ಈ ಗುಂಪಿಗೆ ಬಂದು ಸೇರ್ತಾನೆ. ಈ ಗಣೇಶ್ ಬಂದು ಒಬ್ಬ ದೊಡ್ಡ ಹಿಸ್ಟ್ರಿ ಶೀಟರ್. ಈ ಗಣೇಶ್ ಮೇಲೆ ಈ ಹಿಂದನೆ ತುಂಬಾ ಕ್ರಿಮಿನಲ್ ಕೇಸಸ್ ಕೂಡ ಇರ್ತಾವೆ. ನಂತರ ಈ 3 ಜನ ಸೇರಿ ಒಂದು ಗ್ರೂಪ್ ನ ಫಾರ್ಮ್ ಮಾಡಿ ಒಂದು ಪ್ಲಾನ್ ರೆಡಿ ಮಾಡ್ತಾರೆ. ಸಾಗರ್, ಶ್ರೀದೇವಿ, ಗಣೇಶ್. ಶ್ರೀದೇವಿ ಮತ್ತೆ ಸಾಗರ್ ಗಣೇಶ್ ನ ದುಡ್ಡು ಕೊಟ್ಟು ತಮ್ಮ ಗುಂಪಿಗೆ ಸೇರಿಸ್ಕೊಂಡಿರ್ತಾರೆ. ನಂತರ ಈ ಮೂವರು ಏನ್ ಪ್ಲಾನ್ ಮಾಡ್ತಾರೆ ಅಂದ್ರೆ, ಆ ವ್ಯಕ್ತಿ ಬೆಂಗಳೂರು ಬಿಟ್ಟು ಹೋಗೋದ್ರೊಳಗೆ ಆತನಿಂದ ಎಷ್ಟಾಗುತ್ತೋ ಅಷ್ಟು ಹಣವನ್ನ ಸುಲಿಗೆ ಮಾಡಬೇಕು ಅಂತ ಹೇಳಿ ಪ್ಲಾನ್ ಮಾಡ್ತಾರೆ. ಈ ಮೂವರು ಸೇರಿ ನಂತರ ಏನ್ ಮಾಡ್ತಾರೆ ಅಂದ್ರೆ, ಆ ವ್ಯಕ್ತಿ ತನ್ನ ಬಿಸ್ನೆಸ್ ಕೆಲಸದ ಮೇರೆಗೆ ಕಾರಲ್ಲಿ ಹೋಗ್ತಾ ಇರ್ತಾನೆ. ಈ ಮೂವರು ಬಂದು ಆ ಕಾರ್ನ ತಡೆದು ತಮ್ಮ ಕಾರಿಗೆ ಆ ವ್ಯಕ್ತಿನ ಎತ್ತಕೊಂಡು ಹೋಗ್ತಾರೆ. ಎಸ್, ದಿಸ್ ಇಸ್ ಹ್ಯಾಪನ್ಡ್ ಇನ್ ಬೆಂಗಳೂರು. ನಂತರ ಈ ಮೂವರು ಸೇರಿ ಆ ವ್ಯಕ್ತಿಗೆ ಕಾರಲ್ಲಿ ಫೋಟೋಸ್ ಮತ್ತೆ ವಿಡಿಯೋಸ್ ತೋರಿಸೋದಕ್ಕೆ ಶುರು ಮಾಡ್ತಾರೆ. ನೋಡು, ನನ್ನ ಹತ್ರ ನಿನ್ನ ವಿಡಿಯೋಸ್ ಇಷ್ಟಿದಾವೆ, ನಾನು ಈ ಮೆಂಟಿಗೆ ಇದನ್ನ ಕಳಿಸ್ತೀನಿ, ನೀನು ಕೆಲಸ ಮಾಡ್ತಾ ಇರೋ ಪ್ಲೇಸ್ ಅಲ್ಲಿ ಇರೋ ವರ್ಕರ್ಸ್ಗೆ ಇದನ್ನೆಲ್ಲ ಕಳಿಸ್ತೀನಿ, ಸೊಸೈಟಿಗೆ ಸ್ಪ್ರೆಡ್ ಮಾಡ್ತೀನಿ, ಫೇಸ್ಬುಕ್ ಅಲ್ಲಿ ಹಾಕ್ತೀನಿ, ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕ್ತೀನಿ ಅಂತ ಹೇಳಿ ಬೆದರಿಕೆ ಹಾಕ್ತಾರೆ. ಕೊನೆಗೆ 1 ಕೋಟಿ ರೂಪಾಯಿಗೆ ಡಿಮ್ಯಾಂಡ್ ಇಡ್ತಾರೆ. ಆಲ್ರೆಡಿ ಶ್ರೀದೇವಿಗೆ ಅಂತ ಹೇಳಿ ಈ ವ್ಯಕ್ತಿ ಲಕ್ಷಾಂತರ ರೂಪಾಯಿನ ಕಳ್ಕೊಂಡಿದ್ದಾನೆ. ನಂತರ ಆ ವ್ಯಕ್ತಿನ ಆ ಸಂಪೂರ್ಣ ದಿನ ಬೆಂಗಳೂರು ಪೂರ್ತಿ ಸುತ್ತಾಡಿಸ್ತಾರೆ. ಆ ವ್ಯಕ್ತಿ ಪಾಪ ಕೇಳ್ಕೊತಾನೆ, ನನ್ನ ಬಿಟ್ಬಿಡಿ, ನನಗೆ ಮೀಟಿಂಗ್ ಇದೆ, ಕೆಲಸ ಇದೆ ಅಂತ ಹೇಳಿ. ಆದ್ರೂ ಸಹ ಆ ವ್ಯಕ್ತಿಗೆ ಈ ಮೂವರು ಸೇರಿ ಎಷ್ಟು ಟಾರ್ಚರ್ ಕೊಡ್ತಾರೆ ಅಂದ್ರೆ, ಆ ಟಾರ್ಚರ್ ಗೆ ತಡ್ಕೊಳ್ಳೋದಕ್ಕಾಗಿದ್ದೇನೆ ಆ ವ್ಯಕ್ತಿ ಆ ಡಿಮ್ಯಾಂಡ್ ಗೆ ಒಪ್ಪಿಗೆ ನೀಡ್ತಾನೆ. ಆಕ್ಚುಲಿ ಆ ರೌಡಿ ಶೀಟರ್ ಗಣೇಶ್ ಈ ವ್ಯಕ್ತಿಗೆ ಯಾವ ರೀತಿ ಬೆದರಿಕೆ ಹಾಕಿರ್ತಾನೆ ಅಂದ್ರೆ, ನೋಡು ನಾನು ಈ ಸಿಟಿಲಿ ಒಬ್ಬ ತುಂಬಾ ದೊಡ್ಡ ರೌಡಿ ಶೀಟರ್, ನನಗೆ ಪೊಲೀಸ್ನವರ ದೊಡ್ಡ ದೊಡ್ಡ ಲಿಂಕ್ಸ್ ಅಂಡ್ ಕಾಂಟ್ಯಾಕ್ಟ್ಸ್ ಇದೆ, ನನಗೆ ಪೊಲೀಸ್ ಕಮಿಷನರ್ ಕೂಡ ಗೊತ್ತು ಅಂತ ಹೇಳಿ ಪೊಲೀಸ್ ಕಮಿಷನರ್ ಹೆಸರು ಹೇಳ್ತಾನೆ. ಸೊ ಆ ವ್ಯಕ್ತಿಗೆ ತುಂಬಾ ಭಯ ಆಗುತ್ತೆ, ನಿಜವಾಗ್ಲೂ ಇವ್ರ ಹತ್ರ ಇಷ್ಟು ದೊಡ್ಡ ಕಾಂಟ್ಯಾಕ್ಟ್ಸ್ ಗಳು ಇರ್ಬೋದು ಅಂತ ಹೇಳಿ ಆತ ನಂಬ್ತಾನೆ. ನಂತರ ಈ ವ್ಯಕ್ತಿ 1 ಕೋಟಿ ಅಮೌಂಟ್ ನನ್ನ ಹತ್ರ ಇಲ್ಲ, ಇವಾಗ ಇರೋದೇ 20 ರಿಂದ 30 ಲಕ್ಷ, ಸೊ ಇದನ್ನ ತಗೊಂಡು ನನ್ನ ಬಿಟ್ಬಿಡಿ ಅಂತ ಹೇಳಿ ಕೊನೆಗೂ ರಿಕ್ವೆಸ್ಟ್ ಮಾಡಿ ಅವರನ್ನ ಒಪ್ಪಿಸ್ತಾನೆ. ಅಟ್ ದಿ ಎಂಡ್ ಈ ಮೂವರು 30 ಲಕ್ಷಕ್ಕೆ ಒಪ್ಪಿಗೆ ನೀಡ್ತಾರೆ. 30 ಲಕ್ಷ ಪೇ ಮಾಡಿದ ವ್ಯಕ್ತಿ ತನ್ನ ಮನೆಗೆ ರಿಟರ್ನ್ ಆಗಿ, ಇನ್ಮೇಲಾದ್ರೂ ಇವ್ರು ಯಾರ ಕಾಟನು ನನಗೆ ಇರೋದಿಲ್ಲ, ನೆಮ್ಮದಿಯಾಗಿ ಇರ್ಬೋದು, ಸೊ ತಾನು ಮತ್ತೆ ತನ್ನ ಫ್ಯಾಮಿಲಿ ಬೆಂಗಳೂರನ್ನ ಬಿಟ್ಟು ಹೋಗೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಇನ್ಮೇಲೆ ಅವರಿಂದ ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಇರಲ್ಲ, ಇನ್ಮೇಲೆ ಆರಾಮಾಗಿ ಇರ್ಬೋದು, ತನ್ನ ಮಗುವಿನ ಸ್ಕೂಲಿಂಗ್ಸ್ ನ ಕೂಡ ಇಲ್ಲೇ ಕಂಟಿನ್ಯೂ ಮಾಡಬಹುದು ಅಂತ ಹೇಳಿ ಖುಷಿ ಆಗ್ತಾನೆ. ಸೊ ನಂತರ ಕೆಲವು ತಿಂಗಳು ಅವರಿಂದ ಯಾವುದೇ ರೀತಿಯ ಸಮಸ್ಯೆ ಈ ವ್ಯಕ್ತಿಗೆ ಬರಲ್ಲ. ಆಲ್ರೆಡಿ ಈ ವ್ಯಕ್ತಿ 1.5 to 2 years ಆ ಶ್ರೀದೇವಿಯಿಂದ ನೋವನ್ನು ಅನುಭವಿಸಿರ್ತಾನೆ. ಆದ್ರೂ ಸಹ ಈ ವರ್ಷ 2025ರಲ್ಲಿ ಶ್ರೀದೇವಿ ಮತ್ತೆ ಹರಾಸ್ಮೆಂಟ್ ಮಾಡೋದಕ್ಕೆ ಶುರು ಮಾಡ್ತಾಳೆ. ಮತ್ತೆ ನನಗೆ 40 ಲಕ್ಷ ರೂಪಾಯಿ ಬೇಕು, ಇಲ್ಲ ಅಂದ್ರೆ ಫೋಟೋಸ್ ಮತ್ತೆ ವಿಡಿಯೋಸ್ ನ ರಿಲೀಸ್ ಮಾಡ್ತೀನಿ ಅಂತ ಹೇಳಿ ಮತ್ತೆ ಕಿರುಕುಳ ನೀಡೋದಕ್ಕೆ ಶುರು ಮಾಡ್ತಾಳೆ. ಇಲ್ಲಿಗೆ ಆ ವ್ಯಕ್ತಿ ಡಿಸೈಡ್ ಆಗ್ತಾನೆ, ಇನ್ಮೇಲೆ ಮುಗೀತು, ನನ್ನ ಕೈಲಿ ಆಗದೇ ಇಲ್ಲ, ಇನ್ ಮುಂದೆ ಯಾವುದೇ ಸೊಸೈಟಿಗೆ ಭಯ ಬೀಳೋ ಅವಶ್ಯಕತೆ ಇಲ್ಲ. ಹೌದು ತಪ್ಪು ಮಾಡಿದೀನಿ, ಆದ್ರೆ ನನ್ನಿಂದ ಮನಿ ಎಕ್ಸ್ಟ್ರಾಕ್ಟ್ ಮಾಡೋದು ಎಷ್ಟು ಸರಿ, ಲೀಗಲಿ ನಾನು ಕರೆಕ್ಟ್ ಆಗಿ ಇದ್ದೀನಿ, ಆ ಮಹಿಳೆಗೆ ಇಷ್ಟ ಆಗಿದ್ರಿಂದಾನೇ ನಾನು ಮೂವ್ ಆಗಿದ್ದು ಅಂತ ಹೇಳಿ ಅನ್ಕೋತಾನೆ. ನಾನ್ ಅಫೇರ್ ಇಟ್ಕೊಂಡಿದ್ದು ತಪ್ಪಲ್ಲ, ಆದ್ರೆ ಆ ಮಹಿಳೆ ನನ್ನಿಂದ ಮನಿ ಎಕ್ಸ್ಟ್ರಾಕ್ಟ್ ಮಾಡ್ತಾ ಇರೋದು ಇಲ್ಲಿಗಲಿ ತಪ್ಪು ಅಂತ ಹೇಳಿ ಈತ ಅನ್ಕೋತಾನೆ. ಈ ಸಾಗರು ಮತ್ತೆ ಗಣೇಶ್ ತನ್ನ ಮಗು ಓದ್ತಾ ಇರೋ ಸ್ಕೂಲಲ್ಲಿ ಇರೋ ಮಕ್ಕಳ ಪೇರೆಂಟ್ಸ್ ಗೆ ಎಲ್ಲಾ ವಿಡಿಯೋಸ್ ನ ಕಳಿಸ್ತೀನಿ ಅಂತ ಹೇಳಿ ಬೆದರಿಕೆ ಹಾಕ್ತಾರೆ. ಸೊ ಇದರಿಂದ ಕೆರಳಿ ಕೆಂಡ ಮಂಡಲ ಆಗ್ತಾನೆ ಈ ವ್ಯಕ್ತಿ.
ಇಮಿಡಿಯೇಟ್ ಆಗಿ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ ಗೆ ಹೋಗ್ತಾನೆ. ನಂತರ ಪೊಲೀಸ್ ಅವರು ಕೇಸ್ ನ ಬುಕ್ ಮಾಡ್ತಾರೆ. ನಂತರ ಇನ್ವೆಸ್ಟಿಗೇಷನ್ ಶುರು ಮಾಡ್ತಾರೆ. ಎರಡು ಸೈಡ್ ಅಲ್ಲಿ ನಿಂತು ವಿಚಾರಣೆ ನಡೆಸ್ತಾರೆ, ಯಾರ್ ತಪ್ಪು ಯಾರ್ ಸರಿ ಅನ್ನೋದು. ಸೊ ಪೊಲೀಸ್ನವರು ಈ ಎರಡು ಸೈಡ್ ನ ರಿವ್ಯೂ ಮಾಡಿ ನೋಡಿದಾಗ ಈ ಹೆಣ್ಣು ಮಾಡಿರೋ ದುಷ್ಕೃತ್ಯಗಳು ಎಲ್ಲ ಆಚೆ ಕಡೆ ಬರುತ್ತೆ. ಯಾವ ರೀತಿ ಪ್ಲಾನ್ ಮಾಡಿದ್ಲು, ಯಾವ ರೀತಿ ಸ್ಕೆಚ್ ಹಾಕಿದ್ಲು, ಯಾವ ರೀತಿ ಎಕ್ಸ್ಟ್ರಾಕ್ಟ್ ಮಾಡಿದಳು ಅನ್ನೋ ಎಲ್ಲಾ ವಿಷಯ ಪೊಲೀಸರಿಗೆ ಗೊತ್ತಾಗುತ್ತೆ. ನಂತರ ಪೊಲೀಸ್ನವರು ಶ್ರೀದೇವಿನ ಅರೆಸ್ಟ್ ಮಾಡ್ತಾರೆ, ಜೊತೆಗೆ ಗಣೇಶ್ ಮತ್ತೆ ಸಾಗರ್ನು ಕೂಡ ಅರೆಸ್ಟ್ ಮಾಡ್ತಾರೆ. ನಂತರ ಈ ಗಣೇಶ್ ಹೇಳಿರ್ತಾನಲ್ಲ, ನನಗೆ ಪೊಲೀಸ್ನವರು ಗೊತ್ತು, ಅವ್ರ ಗೊತ್ತು, ಇವ್ರು ಗೊತ್ತು ಅಂತ, ಅದೆಲ್ಲ ಶುದ್ಧ ಸುಳ್ಳು ಅನ್ನೋದು ಕೂಡ ಗೊತ್ತಾಗುತ್ತೆ. ತನ್ಗೆ ಕಮಿಷನರ್ ಗೊತ್ತಿದೆ ಅಂತ ಹೇಳಿದ್ದು ಸುಳ್ಳು, ಮತ್ತೆ ಇವ್ರ ಹತ್ರ ತುಂಬಾ ಫೋಟೋಸ್ ಮತ್ತೆ ವಿಡಿಯೋಸ್ ಇದೆ ಅಂತ ಹೇಳಿ ಆ ವ್ಯಕ್ತಿಗೆ ಬೆದರಿಕೆ ಹಾಕಿರ್ತಾರೆ. ಆದ್ರೆ ರಿಯಾಲಿಟಿ ಏನಂದ್ರೆ ಇವ್ರ ಹತ್ರ ಅಷ್ಟು ಫೋಟೋಸ್ ವಿಡಿಯೋಸ್ ಇರೋದೇ ಇಲ್ಲ. ಇದ್ದಿದ್ದೇ ಕೇವಲ 2-3. ಇವುಗಳನ್ನ ತೋರಿಸಿ ಆ ವ್ಯಕ್ತಿಗೆ ನಮ್ಮ ಹತ್ರ ಅಷ್ಟಿದೆ ಇಷ್ಟಿದೆ ಅಂತ ಹೇಳಿ ಸುಳ್ಳು ಹೇಳಿರ್ತಾರೆ. ಈ ರೀತಿಯ ಎಲ್ಲಾ ಕಟ್ಟುಕತೆ ಕಟ್ಟಿ ಆ ವ್ಯಕ್ತಿನ ಫೂಲ್ ಮಾಡಿರ್ತಾರೆ. ಈ ಘಟನೆ ನಡೆದಿರೋದು ನಮ್ಮ ಬೆಂಗಳೂರಿನಲ್ಲಿ. ಇಲ್ಲಿ ಯಾರು ಸರಿ ಯಾರು ತಪ್ಪು ಅನ್ನೋದನ್ನ ನೋಡಿದ್ರೆ ಆ ಮಹಿಳೆ ಮಾಡಿದಂತೂ 100% ತಪ್ಪು. ಆದ್ರೆ ಈ ವ್ಯಕ್ತಿಗೆ ಮೊದಲು ಆ ಅಫೇರ್ ಬೇಕಾಗಿತ್ತ, ಯಾಕಂದ್ರೆ ಆತನಿಗೆ ಆಲ್ರೆಡಿ ಫ್ಯಾಮಿಲಿ ಇತ್ತು, 2 ಮಕ್ಕಳಿತ್ತು. ಸೊ ಆ ವ್ಯಕ್ತಿ ಇದನ್ನ ಅವಾಯ್ಡ್ ಮಾಡ್ಬೋದಾಯ್ತು. ಎನಿಹೌ ಬಿ ಕೇರ್ಫುಲ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್ ಅಂಡ್ ಗುಡ್ ಬೈ.